ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸರು ವಿರಚಿತ ವೆಂಕಟಗಿರಿ ಮಹಾತ್ಮೆ ಸುಳಾದಿ. ಧನ್ಯನಾದೇನೋ ಇಂದಿ ಪುಣ್ಯಗಿರಿಯ ತಾರುಣ್ಯ ಬಕುತಿಯಲ್ಲಿಂದ ದೈನ್ಯಾಮದಲ್ಲಿ ಕಂಡೆ ಅನ್ಯಾಯಗೊಳಿಸುವ ಮನ್ಯು ಪಾಪವೆಂಬ ಅರಣ್ಯಕ್ಕೆ ಹವ್ಯವಾಹನ್ನ ತೋರುತ್ತಿದೆ. ಗಣ್ಯವೇ ಇದರ ಲಾವಣ್ಯ ವರೇಣ್ಯವ ಬಣ್ಣಿಸಲರಿದು ಹಿರಣ್ಯ ಗರ್ಭಗಾದರು ಕನ್ಯಾಧಾರುಣಿ ಹಿರಣ್ಯ ತುಲಾಭಾರ ಅನ್ನದಾನಾದಿಗಳು ಅನ್ಯೋನ್ಯ ಮಾಡಲು ಅನ್ಯಥ ಈ ಯಾತ್ರಿ ಪುಣ್ಯಕ್ಕೆ ಫಲ ಸಾಮಾನ್ಯವೆನಿಸುವುದು ಸುಜನರು ಲಾಲಿಪದು ಕನ್ಯಾಮಪತಿಯ ಕಾರುಣ್ಯ ಮೂರುತಿ ಪಾಂಚಜನ್ಯ ಪಾಣಿ ನಮ್ಮ ವಿಜಯ ವಿಠಲನು ಶರಣ್ಯರಿಗೆ ಅನುಗುಣ್ಯ ನಡೆಸುವ. ಸಪ್ತಪೆಡೆಗಳು ತಪ್ತ ಕಾಂಚನದಂತೆ ಸಪ್ತವನ ನಿಧಿ ಸಪ್ತದ್ವೀಪದ ಮಧ್ಯ ಸಪ್ತೆರಡು ಲೋಕ ವ್ಯಾಪ್ತವಾಗಿ ಕಿರಣ ಸಪ್ತಾಶ್ವನ ತೆರದಿ ದೀಪ್ತವಾಗಿದೆ ಸರ್ವ ತೃಪ್ತ ಮೇಲುಗಿರಿ ವಿಜಯ ವಿಠಲನಿಗೆ ಆಪ್ತನಾಗಲು ಫಲಪ್ರಾಪ್ತಿಯಾಯಿತು ಬಿಡದೆ. ಶೃಂಗವೇ ವಜ್ರಾನು ರಂಗು ಮಾಣಿಕದಂತೆ ಕಂಗಳಿಗೆ ಬಿಡದೆ ಕಂಗೊಳಿಸುತ್ತಿದೆ. ಸಿಂಗ ಶಾರ್ದೂಲ ಸಾರಂಗ ಮನಜೋತು ಕೂರಂಗ ಬರಹ ವೃಕ ಮಾತಂಗ ಬಲ್ಲುಕ ಪ್ಲಾವಂಗ ಮಾರ್ಜಾಲ ವಿಹಂಗಾನು ಶುಕ ಪೀಕ ಭುಜಂಗ ಮಾನಾಕ ಭೃಂಗ ಪತಂಗಾದಿ ಸಂಗವು ಚೀರುತ್ತ ಸಂಗಾಲಾಡುತ್ತ ಶೃಂಗಾರದಲ್ಲಿ ಪೊಳೆಯೇ ಮಂಗಳಾಂಗ ತೂರಂಗವದನ ಭಕ್ತರಂತರಂಗದೊಡಿಯ ವಿಜಯ ವಿಠಲರೇಯ ವೆಂಗಳನಾಡುವ ಬಂಗಾರ ತಿರುಗಿರಿಯ. ಸುರರು ಗಂಧರ್ವರು ಉರಗ ಯಕ್ಷ ಸಿದ್ಧ ಗರುಡ ಕಿಂಪುರುಷರು ಕಿನ್ನರರು ಗುಹ್ಯಕರು ಸಾಧ್ಯರು ತುಂಬುರಾದಿ ನಿಖರವಲ್ಲಿ ಗಲ್ಲಿಗೆ ವರತಪಸಿಗಳಾಗಿ ಗಿರಿಯ ತಪ್ಪಲಲ್ಲಿ ಗರುಡಾಸನ ನಮ್ಮ ವಿಜಯ ವಿಠಲನ್ನ ಸ್ಮರಣೆ ಮಾಡುತ್ತ ಸಂಚರಿಪುದು ಕಂಡೆ. ಶಿಲೆಯ ಸಾಲಿಗ್ರಾಮ ಹೊಳಲೆ ಸುದರುಶನ ಥಳಥಳಿಸುವ ವರ್ಣಮಳಲೆ ಚಕ್ರಾಂಕಿತ ಇಳೆಯೊಳಗಿದೆ ನಿಶ್ಚಲ ವೈಕುಂಠ ನಗರ ಸಲೆ ಶ್ವೇತದ್ವೀಪ ಇದೆ ಪೊಳೆವನಂತಾಸನ ಸ್ಥಳವೆಂದು ಉತ್ತಮರು ತಿಳಿದು ಮನ್ನಿಸುವರು. ಬಲಿನೆ ನಾಮ ನಮ್ಮ ವಿಜಯ ವಿಠಲನ್ನ ಒಲಿಸು ಭಜಿಸುವರು ಜಲಜಗರ್ಭಾದಿಗಳು. ವರಗಿರಿಯ ಯಾತ್ರೆ ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯ ವಿಠಲ ತಿಮ್ಮ. ವರಗಿರಿಯ ಯಾತ್ರೆ ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯ ವಿಠಲ ತಿಮ್ಮ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಗಿರಿ ಮಹಾತ್ಮೆ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮೊದಲನೇ ಸುಳಾದಿ ಮುಗಿದಿದೆ. ಇದು ಎರಡನೇ ಸುಳಾದಿ. ಧನ್ಯನಾದೆನೋ ಇಂದಿ ಪುಣ್ಯಗಿರಿಯ ತಾರುಣ್ಯ ಬಕುತಿಯಲ್ಲಿ ದೈನ್ಯಾಮದಲ್ಲಿ ಕಂಡೆ. ಧನ್ಯನಾಗಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ವಿಜಯದಾಸರು. ಈ ಪುಣ್ಯಗಿರಿ, ಈ ಬೆಟ್ಟನೇ ದೇವರು ಅಂತಲೇ ನೋಡೋದು. ಬೆಟ್ಟದ ಒಳಗೆ ದೇವರಿದ್ದಾನೊಂದೇ ಅಲ್ಲ, ಆ ಬೆಟ್ಟನೇ ದೇವ್ರ ಥರ ಕಾಣಿಸಿದೆ ಅವರಿಗೆ. ಅದು ಪುಣ್ಯಗಿರಿ ಅಂತ ಹೇಳಿ, ದೇವ್ರನ್ನ ನೋಡಿದ ಪ್ರತಿ ಜಾಗನೂ ಪುಣ್ಯಗಿರಿ. ವಿಜಯದಾಸರಿಗೆ ಅಲ್ಲಿ ದೇವರು ಕಾಣಿಸಿ ಪುಣ್ಯಗಿರಿ ಅಂತ ಅನಿಸ್ಕೊಂಡಿದೆ. ತಾರುಣ್ಯ ಬಕುತಿಯಲ್ಲಿ ದೈನ್ಯಾಮನದಲ್ಲಿ ಕಂಡೆ. ಈಗೀಗೆ ಹುಟ್ಟೋ ಭಕ್ತಿ, ಉಗಮವಾಗೋ ಭಕ್ತಿ ಅಂತ ಹೇಳ್ತಾರೆ. ಪ್ರಾರಂಭವಾಗೋ ಭಕ್ತಿ, ಹೀಗೆ ಸ್ಟಾರ್ಟ್ ಆಗೋ ಭಕ್ತಿ, ಅಲ್ಲಿಂದ
ದೈನ್ಯಾಮನದಲ್ಲಿ ಆರ್ತನಾದ ಮನಸ್ಸಿನಿಂದ ಆ ಬೆಟ್ಟನ್ನು ನೋಡಿದ ತಕ್ಷಣ, ಆ ತಿರುಪತಿ ತಿಮ್ಮಪ್ಪನ ಬೆಟ್ಟನ್ನು ನೋಡಿದಗಳಿಗೆ ಎಷ್ಟು ಪುಣ್ಯಗಿರಿ ಅಂತ ಅನಿಸ್ಬಿಡ್ತಂತೆ. ಅನ್ಯಾಯಗೊಳಿಸುವ ಮನುಷ್ಯ ಮಾಡಿದ ಪಾಪಗಳು ಅರಣ್ಯದಷ್ಟು ಪಾಪ ಮನುಷ್ಯ ಮಾಡಿರ್ತಾನೆ. ಎಷ್ಟು ದಿನಕ್ಕೆ ನಾವು ಎಷ್ಟು ಲಕ್ಷಾಂತರ ಪಾಪಗಳು ಮಾಡಿರ್ತೀವಿ. ಆ ಪಾಪಗಳು ಅರಣ್ಯ ಇದ್ದಷ್ಟು ಪಾಪ ಇದೆ. ಆ ಪಾಪನ್ನು ಸುಟ್ಟು ಹಾಕೋದು ಆ ತಿರುಪತಿ ತಿಮ್ಮಪ್ಪನ ಬೆಟ್ಟನೇ. ಆ ಹವ್ಯವಾಹನ ಅಗ್ನಿ ಥರ ತೋರಿಸ್ತಾ ಇದೆ. ಇದಕ್ಕೆ ಅಗ್ನಿ, ಅದು ನಾವು ಮಾಡಿದ ಪಾಪನ್ನು ಸುಡೋ ಅಗ್ನಿ. ಅದು ನೋಡಿದ ತಕ್ಷಣ ಆ ಥರ ನಮಗೆ ಅನಿಸ್ಬೇಕಂತೆ. ಆ ಬೆಟ್ಟನ ನೋಡಿದಗಳಿಗೆ ನಾವು ಮಾಡಿದ ಪಾಪಗಳನ್ನು ಸುಡೋದು ಅಗ್ನಿ ಇದ್ದಂಗಿದೆ ಅಂತ ಅನಿಸ್ಬೇಕು. ಅದು ವಿಜಯದಾಸರಿಗೆ ಅನಿಸಿದೆ. ಗಣ್ಯವೇ ಇದರ ಲಾವಣ್ಯವರೇಣ್ಯವ ಬಣ್ಣಿಸಲು. ಇದರ ಲಾವಣ್ಯದ ಬಗ್ಗೆ ಏನಂತ ಹೇಳಬೇಕು, ವರ್ಣಿಸ್ಲಿಕ್ಕೆ ಬ್ರಹ್ಮಾದಿ ದೇವತೆಗಳಿಗೆ ಆಗಿಲ್ಲ, ಹಿರಣ್ಯ ಗರ್ಭಗೆ ಆಗಲಿಲ್ಲ ಅಂತೆ. ಆ ತಿರುಪತಿ ತಿಮ್ಮಪ್ಪನ ಬೆಟ್ಟನ ವರ್ಣಿಸ್ಲಿಕ್ಕನೇ ಆಗಲಿಲ್ಲ. ಅವರು ಆ ಬೆಟ್ಟದಾಗೆ ದೇವರನ್ನ ಕಂಡಿದವರು ಎಲ್ಲರೂ. ಕನ್ಯಾಧಾರುಣಿ, ಇಲ್ಲಿ ಈ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಬೇಕು ಅಂದರು. ತಿಮ್ಮಪ್ಪನ ಸುಳಾದಿ ನಾವು ಹೀಗೆ ಹೇಳ್ಕೋಬೇಕಂದ್ರು 108 ಸರಿ ತಿಮ್ಮಪ್ಪನ ಸುಳಾದಿ ನಮ್ಮ ಜೀವನ ಯೋಕ್ತಿಗೆ ಅರ್ಥ ಆದಷ್ಟು ತಿಳ್ಕೊಂಡು ಪಾರಾಯಣ ಮಾಡ್ತಾ ಇದ್ದೀವಿ ಅಂದರೆ ಅದು ಎಲ್ಲ ದಾನಗಳಕ್ಕಿಂತ ಹೆಚ್ಚು. ಕನ್ಯಾದಾನ, ಹಿರಣ್ಯ ಬಂಗಾರದಾನ, ತುಲಾಭಾರ, ಅನ್ನದಾನಗಳು ಎಷ್ಟು ಅನ್ಯೋನ್ಯ, ಸ್ವಲ್ಪಲ್ಲ ಲಕ್ಷಾನುಗಟ್ಟಲೆ ದಾನಗಳು ಮಾಡಿದರೆ ಕೂಡ ಈ ಯಾತ್ರಿ ಪುಣ್ಯಕ್ಕೆ ಆ ಫಲ ಬರೋದಿಲ್ಲಂತೆ. ಅಂದರೆ ಆ ಯಾತ್ರೆಗೆ ಹೋಗಿದ ಫಲ ನಾವು ಎಷ್ಟು ದಾನಗಳು ಮಾಡಿದರೆ ಕೂಡ ಅದಕ್ಕೆ ಸಮಾನ ಅಲ್ಲ. ಅಂಥ ಯಾತ್ರಿ ತಿಮ್ಮಪ್ಪನ ಯಾತ್ರಿ. ಅಂಥ ಸುಳಾದಿ ತಿಮ್ಮಪ್ಪನ ಸುಳಾದಿ. ಈ ಸುಳಾದಿಯನ್ನು ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೀವಿ ಅಂದರೆ ಎಷ್ಟೋ ದಾನಗಳು ಮಾಡಿದಷ್ಟು ಪುಣ್ಯ ನಮಗೆ ಬರ್ತಾ ಇದೆ ಅಂತಲೇ ಅರ್ಥ ಇಲ್ಲಿ. ಇದು ಸಾಮಾನ್ಯವೆನಿಸುವುದು ಸುಜನರು, ಇದನ್ನು ಲಾಲಿಸ್ರಿ ಎಲ್ಲರೂ ಕೇಳ್ರಿ. ಕನ್ಯಾಪತಿಯ ಕಾರುಣ್ಯ ಮೂರ್ತಿ, ಕನ್ಯಾಪತಿ ಲಕ್ಷ್ಮೀದೇವಿಯ ಪತಿಯಾದ ಕಾರುಣ್ಯ ಮೂರ್ತಿ, ಕರುಣ ತೋರಿಸ್ತಾನೆ ನಮ್ಮಪ್ಪ. ಕೇಳಿದ್ದು ಕೇಳಲಾರ್ದಾಗೆ ಕೊಡ್ತಾನೆ ನಮಗೆ. ಅಂಥ ಕಾರುಣ್ಯ ಮೂರ್ತಿ. ಶಂಕೆ ಹಿಡಿದಾತ ಪಾಂಚಜನ್ಯ ಪಾಣಿ, ಶಂಖ ಚಕ್ರ ಗದಾ ಪದ್ಮ ಹಿಡಿದು ಥಳಥಳಗೊಳಿಸ್ತಾ ಇದ್ದಾನೆ. ಈ ಶರಣು ಅಂತ ಹೋದರೆ ಅನುಗಣ್ಯ, ಕೇಳಿದಕ್ಕಿಂತ ಇನ್ನ ಹೆಚ್ಚಿಗೆ ಕೊಡೋ ಆತ ನಮ್ಮಪ್ಪ. ಇದು ವಿಜಯದಾಸರು ಹೀಗೆ ಹೇಳಿದ್ದಾರೆ. ಮಟ್ಟತಾಳದೊಳಗೆ ಸಪ್ತ ಪೆಡೆಗಳು ತಪ್ತ ಕಾಂಚನದಂತೆ ಸಪ್ತ ಗಿರಿಗಳು, 7 ಗಿರಿಗಳು ಹೇಗೆ ಕಾಣಿಸ್ತಾ ಇದೆ ಅಂದರೆ ಬಂಗಾರ ಸುಡೋ ಕಾಲಕ್ಕೆ ಕೆಂಪ ಬಣ್ಣದಾಗಿ ಕಾಣಿಸ್ತದ. ಬಂಗಾರ ಸುಡೋ ಕಾಲಕ್ಕೆ ಆ ಥರ ಕೆಂಪಾಗಿ ಕಾಣಿಸ್ತಾ ಇದೆ. ಸಪ್ತವನ ನಿಧಿ ಸಮುದ್ರಗಳು, ಸಪ್ತದ್ವೀಪದ ಮಧ್ಯ 72 ಲೋಕ, 14 ಲೋಕ ವ್ಯಾಪ್ತವಾಗಿದ್ದದ. ಆ ತಿಮ್ಮಪ್ಪನ ಬೆಟ್ಟ 14 ಲೋಕ ವ್ಯಾಪ್ತವಾಗಿದ್ದದ ಕಿರಣಗಳು. ಅದರ ಕಿರಣಗಳು ಯಾವ ರೀತಿ ಅಂದರೆ ಸೂರ್ಯನ ಕಿರಣಗಳು ಯಾವ ಥರ ಎಲ್ಲ ಲೋಕಗಳೊಳಗೆ ವ್ಯಾಪ್ತ ಕಾಣಿಸ್ತಾ ಇರ್ತದೋ, ಈ ಎಲ್ಲೋ ಇದ್ದ ತಿಮ್ಮಪ್ಪನ ಬೆಟ್ಟದ ಕಿರಣಗಳು ಆ ಥರ ಎಲ್ಲ 14 ಲೋಕದೊಳಗೆ ವ್ಯಾಪ್ತವಾಗಿದ್ದದ. ತೃಪ್ತ ಮೇಲಗಿರಿ, ಭಾಳ ತೃಪ್ತ ನಮ್ಮಪ್ಪ. ನಾವು ಒಂದು ಹಣ್ಣು ಇಟ್ಟು ನೈವೇದ್ಯ ಮಾಡಿದ್ರೂ ತಗೋತಾನೆ. ನಾವು ಒಂದು ಲೋಟ ಹಾಲಿಟ್ಟು ನೈವೇದ್ಯಕ್ಕಂತ ಇಟ್ಟರು ತಗೋತಾನೆ. ಅಷ್ಟು ತೃಪ್ತಿ ನಮ್ಮಪ್ಪನಿಗೆ. ತೃಪ್ತ ಮೇಲಗಿರಿ ವಾಸ ವಿಜಯ ವಿಠ್ಠಲನಿಗೆ ಆಪ್ತನಾಗಲು ಫಲ ಪ್ರಾಪ್ತಿಯಾಯಿತು ಬಿಡದೆ. ಆತನಿಗೆ ಆಪ್ತ ಅಂತ ಅನ್ಸ್ಕೋಬೇಕು. ಎಷ್ಟೋ ಜನ ಹೇಳ್ತಾ ಇರ್ತಾರೆ,
ನನ್ನ ಯಾರೂ ಇಷ್ಟಪಡೋದಿಲ್ಲ, ನನಗೆ ಯಾರೂ ಇಷ್ಟ ಇಲ್ಲ, ಏನೋ ಅಂತ ಇರ್ತಾರೆ. ದೇವರಿಗೆ ಆಪ್ತ ಅಂತ ಅನ್ಸ್ಕೋಬೇಕಂತೆ. ಆಪ್ತನಾಗಲು ಫಲ, ಹೀಗೆ ನಾವು ಅರ್ಥಾನುಸಂಧಾನ ಮಾಡಿಕೊಂಡು ಆ ಭಗವಂತನ ದರ್ಶನ ಮಾಡಿಕೊಂಡ್ರೆ ನಿತ್ಯ ನಾವು ಹೇಳೋ ಸುಳಾದಿಯಲ್ಲೇ ಭಗವಂತನ ದರ್ಶನ ಆಗತ್ತೆ. ಅದು ದೇವರಿಗೆ ಪ್ರೀತಿಯಾಗೋದು, ಅವಾಗೆ ಆಪ್ತ ಅಂತ ಅನ್ಸ್ಕೋತೀವಿ. ಹೀಗೆ ಅವಾಗೆ ಫಲ ತಪ್ಪದಾಗಿ ಬರುತ್ತೆ. ಆ ಫಲ ಸಜ್ಜನರ ಸಂಘ ಆಗಿರಬಹುದು, ಮುಕ್ತಿಯಾಗಿರಬಹುದು. ನಮ್ಮ ಜೀವನ ಯೋಗ್ಯತೆಗೆ ಯಾವುದು ಇರುತ್ತೇನೋ ಭಗವಂತ ಅದು ಕೊಡೇ ಕೊಡ್ತಾನೆ. ಶೃಂಗವೇ ವಜ್ರನು ಬೆಟ್ಟ, ವಜ್ರ ಥರ, ಆಮೇಲೆ ಬಣ್ಣ ಬಣ್ಣದ ಮಾಣಿಕ್ಯ ಥರ ಕಾಣಿಸ್ತಾ ಇದೆ ಅಂತೆ ಕಣ್ಣಿಗೆ. ಬಣ್ಣ ಬಣ್ಣದ ಮಾಣಿಕ್ಯ ಥರ ವಜ್ರ ಯಾವ ರೀತಿ ಹೊಳಿತಾ ಇದೆನೋ ಆ ಬೆಟ್ಟ, ವಿಜಯದಾಸರು ನೋಡಿದ ತಕ್ಷಣ ಅವರು ಬೆಟ್ಟನ್ನೇ ದೇವರಾಗಿ ನೋಡಿದವರು, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಅಲ್ಲಿ ಸಿಂಗ, ಶಾರ್ದೂಲ, ಸಾರಂಗ, ಮನಜೋತು, ಕೂರಂಗ, ವರಹ, ವೃಕ ಎಲ್ಲ ಜಂತುಗಳು, ಹುಲಿ, ನರಿ, ಕರಡಿ, ಹೀಗೆ ಎಲ್ಲ ಜಂತುಗಳು, ಬಲ್ಲೂಕ, ಪ್ಲಾವಂಗ, ಮಾರ್ಜಾಲ, ಬೆಕ್ಕು, ಕೋತಿ ಎಷ್ಟೇ ಇರಬಹುದು, ಇವೆಲ್ಲ ಕಪಿ, ಇವೆಲ್ಲದರೊಳಗೆ ನೋಡ್ತಾ ಇದ್ದರೆ ಭೂಜಂಗಮ ನಾನಾಕ ಭೃಂಗ ಪತಂಗಾದಿ ಸಂಘವು ಎಲ್ಲ ಇಲ್ಲಿ ಚೀರ್ತಾ ಇರ್ತವೆ, ಒದರ್ತಾ ಇರ್ತವೆ, ಆಟ ಆಡ್ತಾ ಇರ್ತವೆ. ಇದು ದೇವರ ಧ್ಯಾನ ಮಾಡ್ತಾ ಇರೋ ದೇವತೆಗಳು. ಗಿಡ, ಬಳ್ಳಿ, ಮರ, ಹಾಗೆ ಇವೆಲ್ಲ ಜಂತುಗಳಾಗಿ ಬಂದು ಇಲ್ಲಿ ಬಂದು ಇದ್ದರೆ ಸಾಕು, ನಿನ್ನ ಧ್ಯಾನ ಮಾಡ್ತೀನಪ್ಪ ಅಂತ ಬೇಡಿಕೊಂಡು ಇಲ್ಲಿ ಬಂದು ಇದ್ದು, ಮಂಗಳಾಂಗ ತುರಂಗವದನ ಭಕ್ತರಂತರಂಗ ನೊಡಿಯ ವಿಜಯ ವಿಠ್ಠಲರೇಯ ವೆಂಗಳನಾಡುವ ಬಂಗಾರ ತಿರುಗಿರಿಯ. ನಿನ್ನ ಧ್ಯಾನದೊಳಗೆ ಇರ್ತೀವಿ ಅಂತ ಅವರೆಲ್ಲರೂ ಬಂದು ಇಲ್ಲಿ ಆಟ ಆಡ್ತಾಯಿದ್ರು, ಜಗಳ ಆಡ್ತಾಯಿದ್ರು, ಇಲ್ಲ ಒದರ್ತಾ ಇದ್ರೆ ಕೂಡ ಎಲ್ಲ ಗೋವಿಂದ 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 ಅಂಥೇಳಿ ಆತನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಒಂದು ಜಂತುವನ್ನಾಗಲಿ ಯಾವುದನ್ನಾಗಲಿ ನಾವು ಹೊಡಿಬಾರ್ದು ಅಂತ ಹೇಳ್ತಾರೆ. ಇದು ಇಷ್ಟು ನಡೀತಾ ಇದೆ ಅಲ್ಲಿ. ಎಲ್ಲ ಕಡೆ ಒಂದು ಗಿಡ, ಬಳ್ಳಿ, ಒಂದು ಮರ ಏನೇ ಇದ್ದರೆ ಕೂಡ ಯಾವುದೋ ಒಂದು ದೇವರು ಬಂದು ಅಲ್ಲಿ ಕೂತು, ನಮ್ಮ ದೇವತೆಗಳೇ ಬಂದು ಅಲ್ಲಿ ಕೂತು ತಿಮ್ಮಪ್ಪನ, ನಮ್ಮ ನಾರಾಯಣನ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಸುರರು, ಗಂಧರ್ವರು, ಯಕ್ಷರು ಎಲ್ಲರೂ, ಇವರೆಲ್ಲ ಉರಗ, ಯಕ್ಷ, ಸಿದ್ಧರು, ಗರುಡ, ಕಿಂಪುರುಷರು, ಇವರೆಲ್ಲರೂ ಗುಹ್ಯಕರು, ಸಾಧ್ಯರು, 10 ಕಲ್ಪನ ಸಾಧನ ಮಾಡಿದವರು. ಸಾಧ್ಯರು ಅಂದರೆ 10 ಕಲ್ಪ ಸಾಧನ ಮಾಡಿದವರು. ಅವರೆಲ್ಲರ ಸಮೂಹ ತುಂಬುರಾದಿ ನಿಖರವಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಸಮೂಹದರೊಳಗೆ ಅವರೆಲ್ಲರೂ ಬಂದು ತಪಸ್ಸಿಗಳಾಗಿ ಈ ಗಿರಿಯ ತಪ್ಪಲಲ್ಲಿ ತಪಸ್ಸು ಮಾಡ್ತಾ ಗೋವಿಂದ 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 ಅಂಥೇಳಿ ಅಪ್ಪನ್ನ ಭಜಿಸ್ತಾ ಇದ್ದಾರೆ. ಈ ಗರುಡಾಸನ ನಮ್ಮ ವಿಜಯ ವಿಠ್ಠಲನ ಸ್ಮರಣೆ ಅವರು ಭಜಿಸ್ತಾ ಇದ್ದಾರೆ. ಅವರು ಭಜಿಸೋದನ್ನು ನಮ್ಮ ವಿಜಯದಾಸರು ಕಣ್ಣಲ್ಲಿಂದ ನೋಡಿದ್ದಾರೆ. ಅವರಿಗೆ ಕಾಣಿಸಿದದಕ್ಕೆ ಅವರು ಇಷ್ಟೆಲ್ಲ ಬರೆದಿದ್ದಾರೆ. ಸುರರು, ಗಂಧರ್ವರು, ಯಕ್ಷರು ಎಲ್ಲರೂ ಇದ್ದಾರೆ ಅಂಥೇಳಿ ಬರೆದಿದ್ದಾರೆ. ಅದಕ್ಕೆ ಅದು ಅಷ್ಟು ಬೆಟ್ಟದ ಬಗ್ಗೆ ಅಷ್ಟು ವರ್ಣಿಸಿದ್ದು ಅವರು. ಬೆಟ್ಟದರೊಳಗೆ, ಬೆಟ್ಟದ ಆಕಾರದರೊಳಗೆ ನಿಂತ ಪರಮಾತ್ಮನ ನೋಡಿದವರು ಅವರು. ಅದಕ್ಕೆ ಆದಿತಾಳದಾಗ ಹೇಳ್ತಾರೆ, ಶಿಲೆಯೇ ಸಾಲಿಗ್ರಾಮ. ಆ ಬೆಟ್ಟನೇ ಅವರಿಗೆ ಸಾಲಿಗ್ರಾಮ ಕಂಡಂಗೆ ಕಾಣಿಸ್ತಾ ಇದೆ ಅಂತೆ. ಹೊಳಲು ಅಲ್ಲಿ ಒಳಗೆ ಎಲ್ಲ ಹೊಳಲು, ಹೊಳಲೆ ಸುದರ್ಶನ, ಥಳಿಸುವ ವರ್ಣ ಮಳಲೆ, ಮಣ್ಣು ಚಕ್ರಾಂಕಿತ. ಅಲ್ಲಿ ಗಿಡಗಳು ಎಲ್ಲ ಸುದರ್ಶನ ಇದ್ದಂಗೆ, ಶೈನ್ ಆಗೋದೆಲ್ಲ ಸುದರ್ಶನ ಇದ್ದಂಗೆ, ಥಳಿಸುವ ವರ್ಣ ಮಳಲೆ ಚಕ್ರಾಂಕಿತ, ಮಣ್ಣು ಚಕ್ರಾಂಕಿತ. ಇಳೆಯೊಳಗಿದೆ ನಿಶ್ಚಲ ವೈಕುಂಠ ನಗರಿ.
ಒಂದು ಶಿಲೆಯನ್ನ ಸಾಲಿಗ್ರಾಮವಾಗಿ ನೋಡಿದ ವಿಜಯದಾಸರು ಕಾಲ ಇಡಬೇಕಂದ್ರೆ ಕೂಡ ಸಾಲಿಗ್ರಾಮ ಮೇಲೆ ಕಾಲಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಕಾಲು ಮೊಣಕಾಲ ಮೇಲೆ ನಡೆದಿದ್ದಾರೆ ಅಂತ ಹೇಳ್ತಾರೆ. ಅದೇ ಥರ ಭಾಳ ಜನ ಇವತ್ತಿಗೂ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ. ನಮಗಷ್ಟು ಮೊಣಕಾಲ ಮೇಲೆ ನಡೆಯೋಷ್ಟು ಇಲ್ಲ, ಅದು ನಡೆಯೋರಿದ್ದಾರೆ ಕೆಲವು ಪಾಂಟಿಗೆ. ಆದರೂ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ ಭಾಳ ಜನ. ಎದಕ್ಕಂದರೆ ದೇವರು ಇದ್ದ ಸ್ಥಳ ಅದು ಸಾಲಿಗ್ರಾಮ ಅಂತಲೇ. ಅದಕ್ಕೆ ಬೆಟ್ಟ ಹತ್ತೋ ಕಾಲಕ್ಕೆ ಕೂಡ ನಮಸ್ಕಾರ ಮಾಡಿ ಹತ್ತುತ್ತಾರೆ. ಅದು ಶಿಲೆ ಸಾಲಿಗ್ರಾಮ ಇದ್ದಂಗೆ. ಅದಕ್ಕೆ ಅಷ್ಟು ಶಿಲೆನೇ ಸಾಲಿಗ್ರಾಮ ಅಂದಮೇಲೆ ನಿಶ್ಚಲ, ಇದು ನಿಜವಾದ ವೈಕುಂಠ ಅಂದರೆ ನಮ್ಮ ತಿಮ್ಮಪ್ಪ ಇದ್ದ ಜಾಗನೇ ನಿಜವಾದ ವೈಕುಂಠ, ಭೂವೈಕುಂಠ. ಸಲೆ ಶ್ವೇತದ್ವೀಪ, ಇದೇ ಶ್ವೇತದ್ವೀಪ, ಇದೇ ಅನಂತಾಸನ, ಇದೇ ಇಂಥದ್ದು ಉತ್ತಮರು ಇದನ್ನು ತಿಳಿದು ಹೇಳ್ತಾರೆ. ಇದು ಬಲಿನೆ ನಾಮ ನಮ್ಮ ವಿಜಯ ವಿಠಲನ್ನ ಒಲಿಸಿ ಭಜಿಸುವರು, ಒಲಿಸಿ ಭಜಿಸ್ತಾರೆ. ಜಲಜಗರ್ಭಾದಿಗಳು ಬ್ರಹ್ಮಾದಿ ದೇವತೆಗಳು ಒಲಿಸಿ ಭಜಿಸ್ತಾರೆ. ಈ ವರಗಿರಿಯ ಯಾತ್ರೆ ಮನಮುಟ್ಟಿ ಮಾಡಲು, ಮನಸ್ಸಿಗೆ ಮುಟ್ಟಿ ಮಾಡಲು ಅಂದರೆ ಇದು ಹೋಗ್ತಾ ನಾವು ಕೆಳಗೆ ಇಳಿದ ತಕ್ಷಣ ನಡ್ಕೊಂಡು ಹೋಗಲಿ, ಬಸ್ಸಿಗೆ ಹೋಗೋರಾದರೂ ಇಳಿದ ತಕ್ಷಣ ನಮಸ್ಕಾರ ಮಾಡಿ, ಆ ಬೆಟ್ಟನ್ನು ನೋಡಿ ನಮಸ್ಕಾರ ಮಾಡಿ, ಮನಸ್ಸಿನಲ್ಲಿ ಇಲ್ಲಿ ಬೆಟ್ಟದ ರೂಪದಾಗೆ ಪರಮಾತ್ಮ ಇದ್ದಾನೆ, ಇದೇ ಒಂದು ಸಾಲಿಗ್ರಾಮ ಅಂಥೇಳಿ ಹಾಗೆ ಮನಸ್ಸಿನಾಗೆ ಇಲ್ಲಿ ಇದ್ದಿದ್ದು ಜಂತುಗಳಾಗಲಿ, ಗಿಡಗಳಾಗಲಿ, ಮರಗಳಾಗಲಿ, ಎಲ್ಲ ದೇವರುಗಳೇ, ಎಲ್ಲ ದೇವಾನ್ ದೇವತೆಗಳು, ಯಕ್ಷರು, ಕಿಂಪುರುಷರು, ಸುರರು, ಗಂಧರ್ವರು ಎಲ್ಲರೂ ಇದ್ದಾರೆ. ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಎಂಬೋ ಮನಸ್ಸು ಇಟ್ಕೊಂಡು ನಾವು ಈ ಯಾತ್ರೆ ಮಾಡಿದರೆ ವರವೀವ ಪರನಾಮ, ಪರ ಅಂತ ಭಗವಂತ ನಾಮ, ಪರ ಅಂಬೋ ನಾಮ ಇಟ್ಕೊಂಡ ಭಗವಂತ ನಮಗೆ ವರ ಕೊಡ್ತಾನೆ. ಎಂಥ ವರ ಕೊಡ್ತಾನೆ? ಪುನರಪಿ ಜನನ ಇರಲಾರ್ದಾಗೆ ಮಾಡ್ತಾನೆ. ಮೋಕ್ಷ ಅಂಬೋ ವರ ಕೊಡ್ತಾನೆ. ಇಲ್ಲ, ನಮ್ಮ ಜೀವನ ಯೋಗ್ಯತೆಗೆ ಎಲ್ಲ ನಮ್ಮ ಜೀವಕ್ಕೆ ಎಷ್ಟು ಯೋಗ್ಯತೆ ಇರುತ್ತೇನೋ ಅಷ್ಟು ಸಾಧನೆ ಮಾಡಿಸ್ತಾನೆ. ಈ ಯಾತ್ರೆ ಅಷ್ಟು ಮನಮುಟ್ಟಿ ಮಾಡಬೇಕು. ನಮಗೆ ವಿಜಯದಾಸರು 36 ರತ್ನಗಳಂಥ ಸುಳಾದಿಗಳು ಕೊಟ್ಟಿದ್ದಾರೆ. ಈ ಪಂಚರತ್ನ ಸುಳಾದಿ ಅಂತ ಹೇಗೆ ಹೇಳ್ತೀವೋ, ಈ 36 ವೈಡೂರ್ಯಗಳು ಅಂತ ಹೇಳಬೇಕು ಇದನ್ನು. ಈ ಸುಳಾದಿಗಳನ್ನು ನಾವು ಅರ್ಥ ತಿಳ್ಕೊಂಡು, ಸ್ವಲ್ಪ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿ, ತಿಮ್ಮಪ್ಪನಿಗೆ ಹೋಗಿ ಅಲ್ಲೇ ಕೂತು, ಬೆಟ್ಟ ಹತ್ತುತ್ತಾ ಇಲ್ಲ, ಅಲ್ಲಿ ಕೂತಾದರೂ ಆತನಿಗೆ ಅರ್ಪಣೆ ಮಾಡೋಣ. ನಾವು ಕೊಡೋ ಈ ಸೇವನ್ನು ದೇವರು ಮಾಡಿಸ್ಲಿ ಒಳಗೆ ನಿಂತು ಅಂತ ಬೇಡ್ಕೊಳ್ಳೋಣ. ಪ್ರತಿಯೊಬ್ಬರೂ 108 ಸರಿ ಹೇಳಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಸಂಕಲ್ಪ ನಾವು ಮಾಡಿದರೆ ಪರಮಾತ್ಮ ಮಾಡಿಸ್ತಾನೆ, ತಪ್ಪದಾಗಿ ಮಾಡಿಸ್ತಾನೆ. ಆ ಸಂಕಲ್ಪ ಮಾಡಿಸೋನು ಅವನೇ. ಇಷ್ಟುವರೆಗೆ ತಂದಿದ್ದಾನೆ ಅಂದಮೇಲೆ ಆ ಸುಳಾದಿಯನ್ನು ಹೇಳಿಸೋದು ಕೂಡ ಆ ಪರಮಾತ್ಮನೇ ಹೇಳಿಸ್ತಾನೆ ಅಂಥೇಳಿ ಇದನ್ನು ತಿಳ್ಕೊಂಡು ಮುಂದೆ ಪ್ರತಿ ಸುಳಾದಿಯನ್ನು ಪಾರಾಯಣ ಇದೇ ಥರ ಮಾಡಬೇಕು ಅಂಥೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ವರಗಿರಿಯ ಯಾತ್ರೆ ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯ ವಿಠಲ ತಿಮ್ಮ. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಇದರಲ್ಲಿ ಏನಾದರೂ ತಪ್ಪುಗಳು ಹೇಳಿದರೆ ಕ್ಷಮಿಸ್ರಿ. ಏನನ್ನ ಹೆಚ್ಚಿಗೆ ಹೇಳೋದಿದ್ದರೆ ನನಗೆ ತಿಳಿಸ್ರಿ, ತಿದ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.